ಫಸ್ಟ್ ಆಫ್ ಆಲ್ ಬೇಸಿಕಲಿ ಯಾವ್ಯಾವ ರೀತಿಯ ಪನಿಷ್ಮೆಂಟ್ ಇದೆ, ಟೈಪ್ಸ್ ಆಫ್ ಪನಿಷ್ಮೆಂಟ್ ಅದು ಮುಖ್ಯ ಅಲ್ವಾ. ಯಾವ್ಯಾವ ರೀತಿ ಪನಿಷ್ಮೆಂಟ್ ಇರುತ್ತೆ ಹೇಳುವಂಥದ್ದು ಮುಖ್ಯ. ಸೊ 6 ರೀತಿಯ ಪನಿಷ್ಮೆಂಟ್, IPCಯಲ್ಲೂ 6 ರೀತಿಯ ಪನಿಷ್ಮೆಂಟ್ ಇತ್ತು, ಈಗಲೂ 6 ರೀತಿಯ ಪನಿಷ್ಮೆಂಟ್ ಆಗುತ್ತೆ. ಹೇಗೆ, ಒಂದು IPC ಪನಿಷ್ಮೆಂಟ್ ಅನ್ನ ತೆಗೆದುಹಾಕಿದ್ದಾರೆ, BNS ಅಲ್ಲಿ ಹೊಸ ಪನಿಷ್ಮೆಂಟ್ ಅನ್ನ ಆಡ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ 6 ರೀತಿಯ ಪನಿಷ್ಮೆಂಟ್ ಇದೆಲ್ಲ ಕೇಳ್ತಾರೆ MCQದಲ್ಲಿ, ಅದಕ್ಕೆ ಆ ಪಾಯಿಂಟ್ ಅನ್ನ ಹೇಳ್ತಿರುವಂತದ್ದು. ಹಾಗೆ ಕೆಲವೊಂದು ಜನರಲ್ ರೂಲ್ಸ್ ಇದೆ. ಜನರಲ್ ರೂಲ್ಸ್ ಏನು, ಯಾವ್ದ್ರ ಬಗ್ಗೆ, ಈಗ ಕಮ್ಯುಟೇಷನ್ ಆಫ್ ಸೆಂಟೆನ್ಸ್ ಅಂತ ಹೇಳುವಂಥದ್ದು. ಅದ್ರ ಬಗ್ಗೆ ನಾವು CRPCಲೂ ನೋಡ್ಲಿಕ್ಕಿದೆ. BNSS ಅಲ್ಲಿ ಒಂದು ಶಿಕ್ಷೆಯ ಪ್ರಮಾಣವನ್ನ ಕಮ್ಮಿ ಮಾಡುವಂಥದ್ದು ಕಮ್ಯುಟೇಷನ್ ಅಂತಂದ್ರೆ ಯಾರು ಮಾಡ್ಬೋದು, ಯಾಕಂದ್ರೆ ಇದೇ ಆಕ್ಚುಲಿ ಆಗುವಂಥದ್ದು. ಪ್ರಾಕ್ಟಿಕಲಿ ಒಬ್ಬ ಮನುಷ್ಯನ ಲೈಫ್ ಅಂಡ್ ಲಿಬರ್ಟಿ ಪ್ರಶ್ನೆ ಇರುವಾಗ ಕೋರ್ಟ್ ಕೂಡ ಆರ್ಡರ್ ಮಾಡಾಗಿದೆ, ಅದನ್ನ ಚೇಂಜ್ ಮಾಡುವಂತಹ ಆ ಪವರ್ ಕೆಲವೊಂದು ಗೌರ್ಮೆಂಟ್ಗೆ ಇದೆ. ಅಪ್ರೋಪ್ರಿಯೇಟ್ ಗೌರ್ಮೆಂಟ್ ಅಂತ ಹೇಳ್ತೇವೆ ನಾವು, ಆಯ್ತಾ. ಸೊ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಹಾಗೆ ಇನ್ ಕೆಲವೊಂದು 2-3 ರೂಲ್ಸ್ಗಳಿವೆ, ಅದನ್ನ ನಾವು ನೋಡೋಣ ಇವತ್ತಿನ ಕ್ಲಾಸಲ್ಲಿ. ಓಕೆ, ಸೊ ಇವತ್ತು ಈ ಟೈಪ್ಸ್ ಆಫ್ ಪನಿಷ್ಮೆಂಟ್ ಅಂತ ಬಂದಾಗ ವಿ ಆರ್ ಗೋಯಿಂಗ್ ಟು ಲರ್ನ್ ಡೆತ್ ಪನಿಷ್ಮೆಂಟ್ ಅಥವಾ ಡೆತ್ ಸೆಂಟೆನ್ಸ್ ಅಥವಾ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತಾನು ಹೇಳ್ತಾರೆ, ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಇದೆರಡು ಮುಖ್ಯವಾದ ಪನಿಷ್ಮೆಂಟ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಹಾಗೆ ಟ್ರಾನ್ಸ್ಪೋರ್ಟೇಷನ್ ಫಾರ್ ಲೈಫ್ ಅದೊಂದು ಚಿಕ್ಕ ರೆಫರೆನ್ಸ್ ಅನ್ನು ಕೂಡ ನೋಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಉಳಿದಂತಹ ಪನಿಷ್ಮೆಂಟ್ಸ್ಗಳು. ಹಾಗೂ ಇವತ್ತಿನ ಕ್ಲಾಸಲ್ಲಿ ಜನರಲ್ ರೂಲ್ಸ್ಗಳು ಕೂಡ, ಯಾಕಂದ್ರೆ ದೇ ಆರ್ ಕನೆಕ್ಟೆಡ್ ಟು ಡೆತ್ ಮತ್ತೆ ಲೈಫ್ ಇಂಪ್ರಿಸನ್ಮೆಂಟ್ ಕನೆಕ್ಟೆಡ್ ಇದೆ, ಕಮ್ಯುಟೇಷನ್ ಅಲ್ಲ, ಡೈರೆಕ್ಟ್ಲಿ ಕನೆಕ್ಟೆಡ್ ಟು ದಿಸ್. ಸೊ ಅದನ್ನ ಕೂಡ ಡಿಸ್ಕಷನ್ ಮಾಡೋಣ.